ಆತ್ಮೀಯರೇ, ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾನು ಅರುಣ್ ಕುಮಾರ್ ದಾವಣಗೆರೆ. ಆತ್ಮೀಯರೇ, ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ದಿನಾಂಕ 3/4/2024 ತಾರೀಕಿನಂದು ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ತಿದ್ದುಪಡಿ ಅನ್ನುವಂಥ ಒಂದು ಶೀರ್ಷಿಕೆಯಡಿ ಒಳಗಡೆಗೆ ಈ ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಂದರೆ KEIದಿಂದ ದಿನಾಂಕ 20/2/2024 ವಿವರವಾಗಿರ್ತಕ್ಕಂಥ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿತ್ತು. ಆ ಪ್ರಾಧಿಕಾರದ ಅಧಿಸೂಚನೆಯ ಕ್ರಮ ಸಂಖ್ಯೆ 1ರ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಒಂದಷ್ಟು ಪ್ರಕಟಣೆಗಳನ್ನು ಮಾಡಿದರು. ಏನು ಪ್ರಕಟಣೆ ಮಾಡಿದರು ಅಂದರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ದ್ವಿತೀಯ PUC ಅಥವಾ ತತ್ಸಮಾನ ಪಾಸಾಗಿರಬೇಕು ಅನ್ನುವಂಥದ್ದಾಗಿ ಹೇಳಿದರು. ಅಥವಾ ದ್ವಿತೀಯ PUC ಅಥವಾ 10+2 ಅಂತ ಇದರ ಅರ್ಥ. CBSE ಮತ್ತು ICSE ಮಂಡಳಿ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, CBSE ಆಗಿರ್ಬೋದು ಅಥವಾ ICSE ಆಗಿರ್ಬೋದು, ಅವರು ನಡೆಸ್ತಕ್ಕಂತಹ 12ನೇ ತರಗತಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅಂತ. ಅಥವಾ ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸ್ತಕ್ಕಂಥ 12ನೇ ಕ್ಲಾಸ್ ಪಾಸಾಗಿರಬೇಕು ಅಂತೇಳಿ, ಅಂದರೆ ಸ್ಟೇಟ್ ಸಿಲೆಬಸ್ ಬೇಕಾದರೂ ಆಗಿರ್ಬೋದು, ICSE ಆಗಿರ್ಬೋದು ಮತ್ತು CBSE ಕೂಡ ಅಲ್ಲಿ ಕೂಡ ಪಾಸಾಗಿರ್ಬೋದು ಅಂತ. ಅದೇ ರೀತಿಯಾಗಿ NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಡೆಸ್ತಕ್ಕಂತಹ ಈ ಒಂದು ಉನ್ನತ ಪ್ರೌಢ ಶಿಕ್ಷಣ ಕೋರ್ಸು HSC ಅಂತಂದ್ಬಿಟ್ಟು ಹೇಳ್ತಾರೆ, ಅಲ್ಲಾದರೂ ಆಗಿರ್ಬೋದು. ಈಗ ಡಿಪ್ಲೊಮೊ ಎಲ್ಲ ಮಾಡ್ಕೊಳ್ತಾರಲ್ಲ ಆ ಕೋರ್ಸಸ್ಸು. ಅಥವಾ 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಕೋರ್ಸ್ಗಳನ್ನು ಪಾಸ್ ಮಾಡಿದರೆ ಬರ್ತದೆ ಅಂತ ಹೇಳಿದರು. ಅಂದರೆ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸ್ತಕ್ಕಂಥ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನರು ಅಂತ ಹೇಳ್ಬೋದು. ಇದರ ಅರ್ಥ ಏನು ಅಂತಂದರೆ, SSLC ಆದ ತಕ್ಷಣವಾಗಿ ಈ ಜನರಲ್ ಕೋರ್ಸಸ್ಗಳನ್ನು ಏನು ಮಾಡ್ತಾರಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಥವಾ ಡಿಪ್ಲೊಮಾ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಒಂದು ಭಾಷೆ ಯಾವುದಾಗಿರ್ಬೇಕು ಅಂದರೆ ಲ್ಯಾಂಗ್ವೇಜ್ ಅನ್ನುವಂಥ ಒಂದು ಭಾಷೆ ಇರಬೇಕು. ಈಗ ನೀವು ಯಾವುದೋ ಡಿಪ್ಲೊಮೊ ಕೋರ್ಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆ ಡಿಪ್ಲೊಮೊದಲ್ಲಿ ಕೇವಲ ಏನಪ್ಪ ಅಂದರೆ, ಈಗ ಕಂಪ್ಯೂಟರ್ ಕೋರ್ಸ್ ಏನೋ ಮಾಡ್ಕೊಂಡಿದ್ದೀರಾ, ಡಿಪ್ಲೊಮೊ ಏನು ಕಂಪ್ಯೂಟರ್ ಕೋರ್ಸನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಆ ಇದರಲ್ಲಿ ನೀವು ಕನ್ನಡ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ ಒಂದು ಭಾಷೆಯನ್ನು ನೀವು ಕಡ್ಡಾಯವಾಗಿ ಅಲ್ಲಿ ಕಲಿತು ಉತ್ತೀರ್ಣರಾಗಿದ್ದರೆ ಮಾತ್ರ PUCಗೆ ತತ್ಸಮಾನ ಅಂತ ಹೇಳ್ತಾರೆ. ಅಥವಾ JOC ಆಗಿರ್ಬೋದು, JODC ಆಗಿರ್ಬೋದು, JLDC ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕೋರ್ಸ್ಗಳನ್ನು 10ನೇ ತರಗತಿ ಮಾಡಿ ಇನ್ನೆರಡು ವರ್ಷ ನೀವು NIOS ಅಥವಾ ಯಾವುದೋ ಡಿಪ್ಲೊಮಾ ಮಾಡಿದ್ರೆ ಅಂದರೆ ಅಲ್ಲಿ ಒಂದು ವಿಷಯನ ಲ್ಯಾಂಗ್ವೇಜನ್ನು ಕಲ್ತಿರಬೇಕು ನೀವು, ಆಗ ಅದನ್ನ PUCಗೆ ಈಕ್ವಲ್ ಅಂತ ಟ್ರೀಟ್ ಮಾಡ್ತಾರೆ ಅಂತ ಇದರ ಅರ್ಥ. ಹಾಗೆಯೇ ಶೈಕ್ಷಣಿಕ ವಿದ್ಯಾರ್ಥಿಯ ಕೊನೆಯ ಭಾಗವನ್ನು ತಿದ್ದುಪಡಿ ಮಾಡಲಾಗಿದೆ. ಏನು ತಿದ್ದುಪಡಿ ಅಂತ ಹೇಳಿದ್ರಿ ಹಿಂದೆ, ಬಟ್ ಈಗ ಒಂದು ಸಣ್ಣ ತಿದ್ದುಪಡಿ ಮಾಡಲಾಗಿದೆ. ಏನು ತಿದ್ದುಪಡಿ ಮಾಡಲಾಗಿದೆ ಅಂತ ಹೇಳಿದ್ರೆ, ದ್ವಿತೀಯ PUC ಅಥವಾ ತತ್ಸಮಾನ ಆಗಿರಬೇಕಾಗ್ತದೆ. ಅದರ ವಿವರಣೆ ಏನು ಅಂತಂದರೆ, CBSE ಅಥವಾ ICSE ಮಂಡಳಿ ನಡೆಸ್ತಕ್ಕಂತಹ 12ನೇ ತರಗತಿ ಪಾಸಾಗಿರಬೇಕು. ಮತ್ತು ರಾಜ್ಯ ಸರ್ಕಾರ ಸ್ಟೇಟ್ ಸಿಲೆಬಸ್ಸಲ್ಲೂ ಕೂಡ ಸೆಕೆಂಡ್ PUC ಅವರು ಪಾಸಾಗಿರ್ಬೋದು. ಮತ್ತು NIOS ವತಿಯಿಂದ ನಡೆಸ್ತಕ್ಕಂಥ ಉನ್ನತ ಪ್ರೌಢಶಿಕ್ಷಣ HSC ಒಳಗೂ ಕೂಡ ಪಾಸಾಗಿರ್ಬೋದು. ಮತ್ತು 3 ವರ್ಷದ ಡಿಪ್ಲೊಮೊ ಅಥವಾ 2 ವರ್ಷದ ಡಿಪ್ಲೊಮೊ ಅಥವಾ ITI ಕೋರ್ಸ್ ಅಥವಾ 2 ವರ್ಷದ ವೃತ್ತಿ ಶಿಕ್ಷಣ ಮಾಡಿದರೆ ಆ ಕೋರ್ಸ್ನಲ್ಲಿ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ ಅಂತ ಪರಿಗಣಿಸ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಒಂದೇ ಹೇಳಿದ್ದಾರೆ, PUC ಡಿಪ್ಲೊಮೊದವರಿಗೆ ಮಾತ್ರ ಇದು ಅಪ್ಲೈ ಆಗ್ತಕ್ಕಂಥದ್ದು, ಅಥವಾ 10+2 ಅಂತ ಯಾರಿದ್ದಾರೋ ಒಂದು ಭಾಷೆಯನ್ನು ಕಲ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಕೊನೆಯದಾಗಿ ಒಂದು ಸೂಚನೆ ಕೊಡ್ತಾರೆ. ಸರ್ಕಾರದ ಪತ್ರ ದಿನಾಂಕ 19/2/2024 ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ವೃಂದ ಮೂಲಕ ಅರ್ಜಿ ಸಲ್ಲಿಸಿ ಆದ್ಯತೆಯನ್ನು ಸಹ ನಮೂದಿಸಬಹುದಾಗಿದೆ. ಕಲ್ಯಾಣ ಕರ್ನಾಟಕದವರು ಏನಾಗಿದ್ದಾರೆ ಅಂದರೆ, ಯಾರು ಹೈದರಾಬಾದ್ ಕರ್ನಾಟಕದವರು ಇದ್ದಾರಲ್ಲ, ಅವರು ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ವೃಂದ ಮೂಲ ಎರಡಕ್ಕೂ ಕೂಡ ಆ ಅರ್ಜಿ ಒಳಗಡೆಗೆ ಮಾಹಿತಿಯನ್ನು ನಮೂದಿಸಬೇಕಾಗ್ತದೆ. ನಿಮಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಗೊತ್ತಾಗುತ್ತೆ. ಅದರಂತೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅಭ್ಯರ್ಥಿಗಳ ಅರ್ಜಿಯನ್ನು ಪ್ರತ್ಯೇಕವಾಗಿ ಪರಿಗಣಿಸಬಹುದಾಗಿದೆ. ಈ ವಿಶೇಷ ಸೂಚನೆಯನ್ನು ಹೈದರಾಬಾದ್ ಕರ್ನಾಟಕದವ್ರು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥವ್ರು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು 3ನೇ ತಾರೀಕು ಅಂದರೆ ನಿನ್ನೆ ಬಂದಿರತಕ್ಕಂಥ ಮಾಹಿತಿ ಇಷ್ಟ ಆಗಿತ್ತು. ಧನ್ಯವಾದಗಳು.